ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಸಂಗೀತ ಅವರು ಭೂಮಿಗೆ ಫೋನ್ ಮಾಡಿದಾಗ ಅಜಿತ್ ಅವ್ರಿಗೆ ಏನೂ ಆಗಿಲ್ಲ, ಅವರು ಆರಾಮಾಗಿದ್ದಾರೆ ಅಂತ ಹೇಳಿದಾಗ ಮನೆಯವರೆಲ್ಲ ತುಂಬ ಖುಷಿ ಆಗ್ತಾರೆ. ಸಂಗೀತ ಅವರು ದೇವರಿಗೆ ತುಪ್ಪದ ದೀಪ ಹಚ್ತಾರೆ. ಈಗ ದೇವಯಾನಿಯವರು ಮನಸ್ಸಲ್ಲೇ, ಈಗ ನಾನು ಭದ್ರಾಗೆ ಹೇಗೆ ಕಾಲ್ ಮಾಡಲಿ? ಭದ್ರಾ ಅರೆಸ್ಟ್ ಆಗಿದ್ರೆ ಏನು ಮಾಡೋದು? ಅವನ ಸುತ್ತ ಪೊಲೀಸರು ಇರ್ಬೋದು. ಭದ್ರಾ ಅರೆಸ್ಟ್ ಆದರೆ ನಾನು ಮನಸ್ವಿನಿನ ಹೇಗೆ ಕರೆಸೋದು ಅಂತ ದೇವಯಾನಿಯವರು ಯೋಚನೆ ಮಾಡ್ತಾರೆ. ಈ ಕಡೆ ಹಾಸ್ಪಿಟ್ಲಲ್ಲಿ ಅಜಿತ್ ಅವರು ರೆಸ್ಟ್ ತಗೊಳ್ಳೋದು ಬಿಟ್ಟು ಪುರುಷೋತ್ತಮ ಅವ್ರ ಪಕ್ಕದಲ್ಲೇ ಬಂದು ಕೂತ್ಕೊತಾರೆ. ಅಜಿತ್ ಅವ್ರಿಗೆ ಪುರುಷೋತ್ತಮ ಅವ್ರಿಗೆ ಏನೋ ಮಾಡಿದ್ದಾರೆ ಅನ್ನೋ ಡೌಟ್ ಇರುತ್ತೆ. ಈಗ ಇಲ್ಲಿಗೆ ಡಾಕ್ಟ್ರು ಬರ್ತಾರೆ. ಸರ್, ರೆಸ್ಟಲ್ಲಿರೋದು ಬಿಟ್ಟು ಇಲ್ಲಿ ಏನು ಸರ್ ಮಾಡ್ತಾ ಇದ್ದೀರಾ? ಆಗ ಅಜಿತ್ ಅವರು, ರೆಸ್ಟಲ್ಲಿರೋದು ಅಂದರೆ ರಸ್ಟಲ್ಲಿರೋದು ಅಂತ ಅರ್ಥ ಅಲ್ವಾ? ಅಲ್ಲ, ಇವರು ಕೋಮಾದಲ್ಲಿದ್ದಾರೆ ತಾನೇ, ಇವ್ರ ಕಣ್ಣಲ್ಲಿ ಈಗ ನೀರು ಬಂದಿದೆಯಲ್ಲ, ಹೇಗೆ ಸಾಧ್ಯ? ಕೋಮಾದಲ್ಲಿರೋರ ಕಣ್ಣಲ್ಲಿ ನೀರು ಬರೋದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಡಾಕ್ಟರು, ಸರ್ ಇವ್ರಿಗೆ ಆಗಾಗ ಈ ರೀತಿ ಆಗ್ತಾ ಇರುತ್ತಲ್ಲ ಸರ್, ಇವರಿಗೆ ಆಗಾಗ ಪ್ರಜ್ಞೆ ಬರ್ತಾ ಇರುತ್ತೆ ಸರ್. ಸರ್, ನಿಮ್ಮ ಕಡೆಯವ್ರು ಯಾರು ಇದನ್ನ ಹೇಳಲಿಲ್ವಾ ಸರ್ ಅಂತ ಹೇಳಿದಾಗ ಅಜಿತ್ಗೆ ತುಂಬ ಕೋಪ ಬರುತ್ತೆ. ಕಾನ್ಸ್ಟೇಬಲ್ ಅವ್ರಿಗೆ ಬೈತಾ ಇದ್ದಾರೆ, ನಿಮ್ಮನ್ನೇನು ಹಾಸ್ಪಿಟಲ್ ಇನಾಗ್ರೇಷನ್ ಕರೆಸಿದಿನ, ಈ ವಿಷಯ ನನಗೆ ಹೇಳಬೇಕು ತಾನೇ? ಡಾಕ್ಟರ್ ಸರ್, ನಾನು ನಿಮಗೂ ಹೇಳಿದ್ದೆ ಅಲ್ವಾ ಇದು ಎಷ್ಟು ಇಂಪಾರ್ಟೆಂಟ್ ಕೇಸ್ ಅಂತ, ನನಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಅವರು, ಸಾರಿ ಸರ್, ನಿಮಗೆ ಈ ಪೇಷಂಟ್ ಒಬ್ಬರೇ ಇಂಪಾರ್ಟೆಂಟು, ಆದರೆ ನನಗೆ ಎಲ್ಲ ಪೇಷಂಟು ಇಂಪಾರ್ಟೆಂಟು ಸರ್. ಇವ್ರನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೆ, ಅವ್ರ ನೆಗ್ಲಿಜೆನ್ಸಿ ಸರ್ ಇದು. ಈಗ ನಾನು ಅವ್ರನ್ನ ಕೆಲಸದಿಂದ ತೆಗ್ದಾಕ್ತೀನಿ ಅಂತ ಹೇಳಿದಾಗ ಅಜಿತ್ ಅವರು, ಬೇಡ ಬೇಡ, ಅವ್ರನ್ನ ಕೆಲಸದಿಂದ ತೆಗಿಬೇಡಿ, ಪೇಷಂಟ್ ಕಡೆ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟರೆ ಸಾಕು, ನಾನು ಡಿಸ್ಚಾರ್ಜ್ ಸಮರಿ ರೆಡಿ ಮಾಡಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಈ ಕಡೆ ದೇವಯಾನಿಯವರು ಭದ್ರಾಗೆ ಕಾಲ್ ಮಾಡ್ತಾ ಇರ್ತಾರೆ. ಆಗ ಭದ್ರಾ, ಯಾರು ಕಾಲ್ ಮಾಡ್ತಾ ಇರೋದು? ಕಾಲ್ ರಿಸೀವ್ ಆಗ್ತಾ ಇಲ್ವಲ್ಲ? ಆ ಕಾಲ್ ರಿಸೀವ್ ಆಯಿತು, ಹಲೋ ಅಂತ ಮಾತಾಡಬೇಕಾದ್ರೆ ಆ ಫೋನ್ನ ಬಂದು ಅಜಿತ್ ಅವರು ಕಿತ್ಕೊಂಡ್ಬಿಡ್ತಾರೆ. ಆ ಕಡೆ ದೇವಯಾನಿಯವರು ಹಲೋ ಅಂತ ಮಾತಾಡ್ತಾರೆ. ಇದನ್ನು ಕೇಳಿ ದೇವಯಾನಿ ಅವರಿಗೆ ಶಾಕ್ ಆಗುತ್ತೆ, ಅಜಿತ್ಗೂ ಕೂಡ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸಿಗೆ